ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ಪ್ರಾಬ್ಲಮ್ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಮೇಲೆ ಪ್ರಾಬ್ಲಮ್ನ ನೋಡೋಣ. ಸೊ ಇಲ್ಲಿ ರಿಡಂಪ್ಷನ್ ಅಂತ ಅಂದರೆ ರೀಪೇಮೆಂಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂದರೆ ಇಲ್ಲಿ ಕಂಪನಿಲಿ ಆಲ್ರೆಡಿ ಯಾರು ಪ್ರಿಫರೆನ್ಸ್ ಶೇರ್ಸ್ ಇನ್ವೆಸ್ಟ್ ಮಾಡಿರ್ತಾರಲ್ವ ಆ ಇನ್ವೆಸ್ಟರ್ಸ್ಗೆ ಆ ಅಮೌಂಟನ್ನು ರಿಟರ್ನ್ ಕೊಡೋ ಪ್ರೊಸೀಜರ್ನ ನಾವೇನಂತ ಕರಿತೀವಿ ಅಂದರೆ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. ಇದ್ರ ಮೇಲೆ ನಾನು ಡೀಟೇಲ್ ಆಗಿ ಇಂಟ್ರೊಡಕ್ಷನ್ ಮತ್ತು ಕೆಲವೊಂದು ಪ್ರಾಬ್ಲಮ್ನ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನು ಆ ಇಂಟ್ರೊಡಕ್ಷನ್ ವಿಡಿಯೋ ನೋಡಿಲ್ಲ ಅಂತಂದರೆ ನೋಡಿ. ಸೊ ಫಸ್ಟು ಇಲ್ಲಿ ಈ ಪ್ರಾಬ್ಲಮ್ ಏನಿದೆ ಅಂತಂದರೆ ದ ಫಾಲೋಯಿಂಗ್ ಈಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಜೋಸ್ನಾ ಲಿಮಿಟೆಡ್ ಆಸ್ ಆನ್ 31st March 2023 ಇದೆ. ಸೊ ಇಲ್ಲಿ ಲಯಬಿಲಿಟೀಸ್ ಕೊಟ್ಟಿದ್ದಾರೆ. ಲಯಬಿಲಿಟೀಸ್ ಅಲ್ಲಿ ಏನಿದೆ ಅಂದರೆ 20,000 8% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10 ಈಚ್ ಎಷ್ಟಿದೆ 2 lakh ಇದೆ. ಆ್ಯಂಡ್ 40,000 7% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10 ಈಚ್ 5 ಪೇಯ್ಡ್ ಆಗಿದೆ 2 lakh. ಆ್ಯಂಡ್ 40,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಫುಲ್ಲಿ ಪೇಯ್ಡ್ 4 lakh. ಸೆಕ್ಯೂರಿಟಿ ಪ್ರೀಮಿಯಂ 1,60,000 ಆ್ಯಂಡ್ ಜನರಲ್ ರಿಸರ್ವ್ಸ್ 1,20,000. ಕ್ಯಾಪಿಟಲ್ ರಿಸರ್ವ್ಸ್ 1,40,000. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 1,80,000 ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ 2 lakh ಇದೆ. ಟೋಟಲ್ ಲಯಬಿಲಿಟೀಸ್ ಎಷ್ಟಿದೆ ಅಂದರೆ 16 lakh ಇದೆ. ಅದಾದಮೇಲೆ ಅಸೆಟ್ಸಲ್ಲಿ ಫಿಕ್ಸ್ಡ್ ಅಸೆಟ್ಸು 8 lakh ಇದೆ. ಇನ್ವೆಸ್ಟ್ಮೆಂಟ್ 2 lakh, ಸ್ಟಾಕ್ 80,000, ಡೆಟರ್ಸ್ 1,20,000 ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತಂದರೆ 4 lakh ಇದೆ. ಟೋಟಲ್ 16,000 ಇದೆ. ಅದಾದಮೇಲೆ ಅಡ್ಜಸ್ಟ್ಮೆಂಟ್ ಏನು ಹೇಳಿದ್ದಾರೆ ಅಂದರೆ ಆನ್ 1/4/2023 the company redeemed both the preference shares at a premium of 10%. ಸೊ ಏನಂತ ಅಂದರೆ ಈ ಎರಡು ಪ್ರಿಫರೆನ್ಸ್ ಶೇರ್ಸ್ ಇದೆಯಲ್ವಾ 8% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಮತ್ತು 7%, ಈ ಎರಡು ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ಗೆ ರೀಪೇಮೆಂಟ್ ಮಾಡ್ತಾ ಇದ್ದಾರೆ. ರಿಡೀಮ್ಡ್ ದ ಬೋತ್ ಪ್ರಿಫರೆನ್ಸ್ ಶೇರ್ಸ್ ಅಟ್ ಎ ಪ್ರೀಮಿಯಮ್ ಆಫ್ 10%. ಸೊ ಆ್ಯಕ್ಚುಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಏನಿದೆ ಅದ್ರ ಮೇಲೆ 10% ಎಕ್ಸ್ಟ್ರಾ ಸೇರಿಸಿ ರೀಪೇಮೆಂಟ್ನ ಮಾಡ್ತಾ ಇದ್ದಾರೆ. ದ ಇಶ್ಯೂ ವಾಸ್ ಫುಲ್ಲಿ ಸಬ್ಸ್ಕ್ರೈಬಡ್ ಆ್ಯಂಡ್ ಮನಿ ರಿಸೀವ್ಡ್. ಏನಂತ ಅಂದರೆ ಇದು ₹5 ಇದೆಯಲ್ವಾ, ಇಲ್ಲಿ ₹10 ಈಚ್ ಇದೆ. ಸೊ ಇನ್ನು ರಿಮೈನಿಂಗು ಕೂಡ ಫುಲ್ಲು ಏನು ರಿಸೀವ್ ಮಾಡ್ಕೊಂಡಾದ್ಮೇಲೆ ಅವರಿಗೆ ರೀಪೇಮೆಂಟ್ನ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಅಡ್ಜಸ್ಟ್ಮೆಂಟ್ ಏನು ಹೇಳಿದ್ದಾರೆ ಅಂದರೆ ದ ಇಶ್ಯೂ ವಾಸ್ ಫುಲ್ಲಿ ಸಬ್ಸ್ಕ್ರೈಬಡ್ ಆ್ಯಂಡ್ ಮನಿ ರಿಸೀವ್ಡ್ ಅಂತ ಹೇಳಿದ್ದಾರೆ. ಇನ್ ಆರ್ಡರ್ ಟು ಪೇ ಆಫ್ ದ ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ ದ ಕಂಪನಿ ಇಶ್ಯೂಡ್ 50,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಅಟ್ ಎ ಪ್ರೀಮಿಯಮ್ ಆಫ್ 5%. ಸೊ ಇವ್ರಿಗೆ ರಿಟರ್ನ್ ಕೊಡೋ ಪರ್ಪಸಿಂದ ದ ಕಂಪನಿ ಏನು ಮಾಡಿದೆ ಅಂತಂದರೆ ಹೊಸದಾಗಿ ಮತ್ತೆ ಈಕ್ವಿಟಿ ಶೇರ್ಸ್ 50,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ವಿತ್ ಪ್ರೀಮಿಯಂ 5%ಗೆ ಇಶ್ಯೂ ಮಾಡಿದೆ. ಪಾಸ್ ದ ಜರ್ನಲ್ ಎಂಟ್ರೀಸ್ ಆ್ಯಂಡ್ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಅಂತ ಕೇಳಿದ್ದಾರೆ. ಸೊ ಇದ್ರ ಮೇಲೆ ಯಾವ ರೀತಿ ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡೋದಂತ ಫಸ್ಟ್ ನೋಡೋಣ, ದೆನ್ ವಿ ವಿಲ್ ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್. ಸೊ ಫಸ್ಟ್ ಇಲ್ಲಿ ನೋಡಿ ಒಂದು 8% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10 ಈಚ್ ಫುಲ್ಲಿ ಪೇ ಆಗಿದೆ. ಎಷ್ಟಂತಂದರೆ 20,000 × 10 ಮಾಡಿದ್ರೆ 2 lakh ಬರುತ್ತೆ. ಸೊ ಇಲ್ಲಿ 40,000 7% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10 ಈಚ್ ಬಟ್ ₹5 ಅಷ್ಟೇ ಪೇ ಆಗಿದೆ. ಇನ್ ರಿಮೈನಿಂಗ್ ₹5ನ ನಾವು ಕಲೆಕ್ಟ್ ಮಾಡಬೇಕು. ಅದಕ್ಕೆ ಒಂದು ಎಂಟ್ರಿನ ಪಾಸ್ ಮಾಡೋಣ. ಏನಂತ ಅಂದರೆ ಫೈನಲ್ ಕಾಲ್ಗೆ. ಸೊ ಫಸ್ಟ್ ಏನು ಎಂಟ್ರಿ ಬರುತ್ತೆ ಅಂತ ಅಂದರೆ ಫಸ್ಟ್ ಜರ್ನಲ್ ಎಂಟ್ರೀಸ್ ಫಾರ್ಮೆಟ್ ತೊಗೊಳ್ಳಿ. ಇನ್ ದ ಬುಕ್ಸ್ ಆಫ್ ಜೋಸ್ನಾ ಲಿಮಿಟೆಡ್ ಜರ್ನಲ್ ಎಂಟ್ರೀಸ್, ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್, ಲೆಡ್ಜರ್ ಫೋಲಿಯೋ ಆ್ಯಂಡ್ ಡೆಬಿಟ್ ಅಂಡ್ ಕ್ರೆಡಿಟ್. ನಾವು ಫಸ್ಟ್ ಎಂಟ್ರಿ ಏನಂತಂದರೆ ಪ್ರಿಫರೆನ್ಸ್ ಶೇರ್ಸ್ ಫೈನಲ್ ಕಾಲ್ ಅಕೌಂಟ್ ಡೆಟಾ ಟು ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಪ್ರಿಫರೆನ್ಸ್ ಶೇರ್ಸ್ ಫೈನಲ್ ಕಾಲ್ ಅಕೌಂಟಿಂದ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಅರಿಯರ್ಸ್ ಅಮೌಂಟ್ ಇತ್ತಲ್ವಾ 2 lakh, 40,000 × 5. ಸೊ ಇಲ್ಲಿ ₹5 ಪೇ ಆಗಿದೆ. ಇನ್ ರಿಮೈನಿಂಗ್ ₹5ನ ನಾವು ಕಲೆಕ್ಟ್ ಮಾಡಬೇಕು. ಅದಕ್ಕೆ ಈ ಎಂದು ಎಂಟ್ರಿನ ಪಾಸ್ ಮಾಡೋಣ. ಬೀಯಿಂಗ್ ಪ್ರಿಫರೆನ್ಸ್ ಶೇರ್ಸ್ ಫೈನಲ್ ಕಾಲ್ ಮನಿ ಈಸ್ ಡ್ಯೂ ಎಷ್ಟಂತಂದರೆ 40,000 ಶೇರ್ಸ್ ಆಫ್ ₹5 ಈಚ್. ಸೊ ಎಷ್ಟಂತಂದರೆ 2 lakh and 2 lakh. ಪ್ರಿಫರೆನ್ಸ್ ಶೇರ್ಸ್ ಫೈನಲ್ ಕಾಲ್ ಅಕೌಂಟ್ ಡೆಟಾ ಟು ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಒಂದು ಡ್ಯೂಗೆ ಎಂಟ್ರಿನ ಪಾಸ್ ಮಾಡ್ತೀವಿ. ಇದಾದ್ಮೇಲೆ ನೆಕ್ಸ್ಟು ಆ ಮನಿನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಸೊ ನಾವು ಬ್ಯಾಂಕ್ ಮೂಲಕ ರಿಸೀವ್ ಮಾಡ್ಕೊಳ್ತೀವಿ. ಹಾಗಾಗಿ ಏನಂತ ಅಂದರೆ ಬ್ಯಾಂಕ್ ಅಕೌಂಟ್ ಡೆಟಾ ಟು ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಪ್ರಿಫರೆನ್ಸ್ ಶೇರ್ಸ್ ಫೈನಲ್ ಕಾಲ್ ಅಕೌಂಟ್. ಬ್ಯಾಂಕ್ ಅಕೌಂಟಿಂದ ಫೈನಲ್ ಕಾಲ್ ಅಕೌಂಟಿಗೆ ಎಷ್ಟು ಬಂದಿದೆ ಅಂತಂದರೆ 2 lakh ಬಂದಿದೆ. ಬೀಯಿಂಗ್ ಫೈನಲ್ ಕಾಲ್ ಮನಿ ರಿಸೀವ್ಡ್ ಎಷ್ಟು ಅಂತಂದರೆ 2 lakh ಸೇಮ್. ಸೊ ಈ ಒಂದು ಮನಿ ಅರಿಯರ್ಸ್ ಮನಿನ ರಿಸೀವ್ ಮಾಡ್ಕೊಳ್ಳೋಕ್ಕೆ 2 ಎಂಟ್ರಿನ ಪಾಸ್ ಮಾಡ್ತೀವಿ, ಒಂದು ಡ್ಯೂ ಮತ್ತು ಇನ್ನೊಂದು ರಿಸೀವ್ಗೆ. ಅದಾದಮೇಲೆ ನೆಕ್ಸ್ಟು ನಾವು ಕಂಪನಿನಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ಆನ್ 1/4/2023 ದ ಕಂಪನಿ ರಿಡೀಮ್ ದ ಬೋತ್ ದ ಪ್ರಿಫರೆನ್ಸ್ ಶೇರ್ಸ್. ಸೊ ಈ 2 ಪ್ರಿಫರೆನ್ಸ್ ಶೇರ್ಸ್ನ ನಾವು ರೀಪೇಮೆಂಟ್ ಮಾಡಬೇಕು, ರಿಡಂಪ್ಷನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅದಕ್ಕೆ ಒಂದು ಎಂಟ್ರಿನ ಪಾಸ್ ಮಾಡಬೇಕು. ಅದಕ್ಕೆ ಏನು ಎಂಟ್ರಿ ಅಂದರೆ ಫಸ್ಟು 8% ರಿಡಮಬಲ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್
ಡೆಟಾರ್, 7% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಎಷ್ಟಿದೆ 8% ಅಂತ ಅಂದರೆ 2 ಲ್ಯಾಕ್ ಇದೆ ಆ್ಯಂಡ್ 7% ಇದು 2 ಲ್ಯಾಕ್ ಪ್ಲಸ್ ಇಲ್ಲಿ 2 ಲ್ಯಾಕ್ ಫೈನಲ್ ಕಾಲ್ ಮಾಡಿದ್ದೀವಿ 4 ಲ್ಯಾಕ್ ಆಗುತ್ತೆ. ಸೊ 4 ಲ್ಯಾಕು ಇದ್ರ ಜೊತೆಗೆ 10% ಪ್ರೀಮಿಯಮ್ ಅಂತ ಹೇಳಿದರೆ, ಸೊ 10% ಅಂತಂದರೆ ಇಲ್ಲಿ ಎಷ್ಟಿದೆ ಅಂದರೆ 2 ಲ್ಯಾಕ್ ಪ್ಲಸ್ 4 ಲ್ಯಾಕ್ ಇಲ್ಲಿ ಎಷ್ಟಾಗುತ್ತೆ ಅಂದರೆ 6 ಲ್ಯಾಕ್ ಮೇಲೆ 10% ನಾವು ಪ್ರೀಮಿಯಮ್ ಅಂತ ಅಂದರೆ ಎಷ್ಟು ಬರುತ್ತೆ ಅಂದರೆ 60,000 ಬರುತ್ತೆ. ಸೊ ಈ 60,000 ಎಕ್ಸ್ಟ್ರಾ ಸೇರಿಸಿ ಕೊಡ್ತಾ ಇದ್ವಿ. ಅದಕ್ಕೆ ಪ್ರೀಮಿಯಂ ಪೇಯಬಲ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್ ಡೆಟಾರ್ ಟು ಯಾರಿಗೆ ಕೊಡಬೇಕಿದೆ ಟು ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ ಅಕೌಂಟ್ಗೆ. ಅಂದರೆ ಇಲ್ಲಿ ನಾವು 2 ಎಂಟ್ರಿ ಪಾಸ್ ಮಾಡ್ಬೋದು, ಇಲ್ಲಾಂದರೆ ನಾವು ಒಂದೇ ಎಂಟ್ರಿಲೂ ಕೂಡ ಅಂದರೆ ಫಸ್ಟ್ ಏನು ಗೊತ್ತಾ 8% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್, ಪ್ರೀಮಿಯಂ ಪೇಯಬಲ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂತಲೂ ಬರಿಬೋದು. ಅಥವಾ 2 ಪ್ರಿಫರೆನ್ಸ್ ಶೇರ್ಸು ಒಂದೇ ಎಂಟ್ರಿಲೂ ಮುಗಿಸ್ಬೋದು. ಯಾವ ರೀತಿ ಅಂದರೆ ಒಂದು 8% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಎಷ್ಟಿದೆ 2 ಲ್ಯಾಕ್, 7% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಎಷ್ಟಿದೆ 4 ಲ್ಯಾಕು. ಸೊ ಟೋಟಲ್ ಎಷ್ಟು 6 ಲ್ಯಾಕ್ ಮೇಲೆ ನಾವು 10% ಅಂದರೆ 2 ಮೇಲೆ 10% ಅಂದರೆ ಪ್ರೀಮಿಯಂ ಎಷ್ಟು ಕೊಡ್ತಾ ಇದ್ದೀವಿ, ಪ್ರೀಮಿಯಂ ಪೇಯಬಲ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್ ಎಷ್ಟಿದೆ 60,000. ಸೊ ಇದಿಷ್ಟನ್ನು ನಾವು ಯಾರಿಗೆ ಕೊಡ್ತಾ ಇದ್ದೀವಿ, ಯಾರಿಗೆ ಕೊಡಬೇಕಂತಂದರೆ ಟು ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ ಅಕೌಂಟ್ 6,60,000 ಕೊಡ್ತೀವಿ. ಬೀಯಿಂಗ್ ದ ಅಮೌಂಟ್ ಡ್ಯೂ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಂತ ಬರೀರಿ. ಸೊ ಇಲ್ಲಿ ಏನಂತಂದರೆ ಇಷ್ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ನಾವು ಅವರ ಒಂದು ಕ್ಯಾಪಿಟಲ್ ವಿತ್ ಪ್ರೀಮಿಯಂನ ಕೊಡಬೇಕು ಅಂತ ಇಲ್ಲಿ ನಾವು ಎಂಟ್ರಿನ ಪಾಸ್ ಮಾಡಿದ್ವಿ. ಸೊ ಈ ಒಂದು ಪರ್ಪಸ್ಸಿಂದ ಇಲ್ಲಿ ನೋಡಿ ಏನು ಹೇಳಿದ್ದಾರೆ ಅಂದರೆ ಇನ್ ಆರ್ಡರ್ ಟು ಪೇ ಆಫ್ ದ ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ ದ ಕಂಪನಿ ಇಶ್ಯೂಡ್ 50,000 ಈಕ್ವಿಟಿ ಶೇರ್ಸ್ ಆಫ್ ₹10 each ಅಟ್ ಎ ಪ್ರೀಮಿಯಂ. ಸೊ ಈ ಒಂದು ಪರ್ಪಸ್ಸಿಂದ ಮತ್ತೆ ಕಂಪನಿನಲ್ಲಿ ಈಕ್ವಿಟಿ ಶೇರ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಆ ಒಂದು ಇಶ್ಯೂಗೆ ಒಂದು ಎಂಟ್ರಿನ ಪಾಸ್ ಮಾಡೋಣ. ಯಾವ ರೀತಿ ಅಂದರೆ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ಅಂತಂದರೆ ಇಲ್ಲಿ 50,000 ಈಕ್ವಿಟಿ ಶೇರ್ಸ್ ಆಫ್ ₹10 each ಅಂತಂದರೆ 5 ಲ್ಯಾಕ್ ಆಗುತ್ತೆ. ಈ 5 ಲ್ಯಾಕ್ ಮೇಲೆ ಅವ್ರು ಎಷ್ಟು ಅಂತಂದರೆ 5% ಪ್ರೀಮಿಯಂ ಅಂತಂದರೆ 25,000. ಟೋಟಲ್ ಎಷ್ಟು ಅಂತಂದರೆ 5,25,000 ನಾವು ರಿಸೀವ್ ಮಾಡ್ತಾ ಇದ್ದೀವಿ ಅಮೌಂಟು. ಅದಾದಮೇಲೆ ನೆಕ್ಸ್ಟು ಇದಿಷ್ಟು ಆಯಿತು. ಇವಾಗ ನಮಗೆ ಏನಂತಂದರೆ ಸೆಕ್ಯೂರಿಟಿ ಪ್ರೀಮಿಯಮ್ಗೆ ಅಮೌಂಟ್ ಎಷ್ಟು ಬೇಕಾಗಿದೆ, ಇಲ್ಲಿ 60,000 ಬೇಕಾಗಿದೆ. ಈ ಒಂದು ಅಮೌಂಟನ್ನು ಆಲ್ರೆಡಿ ಕಂಪನಿನಲ್ಲಿ ಸೆಕ್ಯೂರಿಟಿ ಪ್ರೀಮಿಯಮ್ 1,60,000 ಇದೆ. ಸೊ ಈ ಒಂದು ಅಕೌಂಟಿಂದನೇ ನಾವು ತೆಗೆದು ಕೊಡ್ಬೋದು. ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಡೆಟಾರ್ ಟು ಪ್ರೀಮಿಯಂ ಪೇಯಬಲ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್ ಎಷ್ಟಿದೆ ಅಂತಂದರೆ 60,000 ಕೊಡಬೇಕಲ್ವಾ. ಸೊ ಈ ಅಮೌಂಟನ್ನು ಆಲ್ರೆಡಿ ಇರೋ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟಿಂದನೇ ತೊಗೋತಾ ಇದ್ದೀವಿ. ಅದಕ್ಕೆ 60,000 ಇಲ್ಲಿ ನೋಡಿ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದಾರೆ. ಸೆಕ್ಯೂರಿಟಿ ಪ್ರೀಮಿಯಂ 1,60,000 ಇದೆಯಲ್ವಾ, ಅದರಲ್ಲಿ 60,000 ಈ ಒಂದು 60,000 ಅಮೌಂಟನ್ನು ಇದರಿಂದ ತಗೊಳ್ತಾ ಇದ್ದೀವಿ. ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಡೆಟಾರ್ ಟು ಪ್ರೀಮಿಯಂ ಪೇಯಬಲ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್ ಎಷ್ಟು 60,000 ಬೀಯಿಂಗ್ ಪ್ರೀಮಿಯಂ ಪೇಯಬಲ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಪೇಡ್ ಔಟ್ ಆನ್ ಸೆಕ್ಯೂರಿಟಿ ಪ್ರೀಮಿಯಂ ಅಂತ ತಗೊಳ್ಳಿ. ಸೊ ಇವಾಗ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಎಂಟ್ರಿ, ಇಲ್ಲಿ ನಾವು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. CRR ಅಕೌಂಟನ್ನು ನಾವು ಇಲ್ಲಿ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಇವಾಗ ನಮಗೆ ಟೋಟಲ್ ಆಗಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಡಬೇಕಾಗಿರೋದು 6,60,000. ಅದಕ್ಕೆ 5 ಲ್ಯಾಕು ಈಕ್ವಿಟಿ ಶೇರ್ ಕ್ಯಾಪಿಟಲಿಂದ ತೊಗೊಂಡ್ವಿ, ಮತ್ತು ಸೆಕ್ಯೂರಿಟೀಸ್ ಪ್ರೀಮಿಯಮಿಂದ 60,000 ತೊಗೊಂಡ್ವಿ. ಇನ್ ರಿಮೈನಿಂಗ್ 1 ಲ್ಯಾಕನ್ನು ನಾವು CRR ಅಕೌಂಟ್ನ ಕ್ರಿಯೇಟ್ ಮಾಡ್ತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಎಷ್ಟಿದೆ ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ 1,80,000 ಇದೆ ಅಲ್ವಾ. ಈ 1,80,000ಇಂದ 1 ಲ್ಯಾಕ್ ರುಪೀಸ್ ಅಂದರೆ ಇಲ್ಲಿ ಇವ್ರಿಗೆ ಕೊಡಬೇಕಾಗಿರೋದು 1 ಲ್ಯಾಕ್ ರುಪೀಸ್ಗೆ ನಾವು CRR ಅಕೌಂಟ್ನ ಕ್ರಿಯೇಟ್ ಮಾಡ್ತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ 1 ಲ್ಯಾಕನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಈ CRR ಅಕೌಂಟನ್ನು ನಾವು ಯಾಕೆ ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ, ಸೊ ಇವಾಗ ಏನಾಗುತ್ತೆ ಅಂದರೆ ಕಂಪನಿನಲ್ಲಿ ಇವರು ಶೇರ್ ಕ್ಯಾಪಿಟಲ್ ಏನಿತ್ತು ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ಲು ಎರಡನ್ನೂ ನಾವು ಈಗ ರೀಪೇಮೆಂಟ್ ಮಾಡಿದಾಗ ಕಂಪನಿನಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್ ಅಥವಾ ಶೇರ್ ಕ್ಯಾಪಿಟಲಲ್ಲಿ ಅಮೌಂಟು ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಆ ಒಂದು ಬ್ಯಾಲೆನ್ಸನ್ನು ನಾವು ಮೇಂಟೈನ್ ಮಾಡೋಕ್ಕೆ ಏನು ಮಾಡ್ತೀವಿ ಅಂತಂದರೆ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟಲ್ಲಿ ಅಂದರೆ ಕ್ಯಾಪಿಟಲಲ್ಲಿ ಸ್ವಲ್ಪ ಅಮೌಂಟನ್ನು ರಿಸರ್ವ್ ಮಾಡೋಕ್ಕೆ ನಾವು CRR ಅಕೌಂಟನ್ನು ಕ್ರಿಯೇಟ್ ಮಾಡ್ತೀವಿ. ಅದು ಎಲ್ಲಿಂದ ಅಂತಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇರುತ್ತಲ್ವ, ಅಥವಾ ಜನರಲ್ ರಿಸರ್ವ್ಸ್, ಕ್ಯಾಪಿಟಲ್ ರಿಸರ್ವ್ಸ್ ಯಾವುದಿಂದಾದ್ರೂ ಕೂಡ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಎಷ್ಟು ಇದೆ ಅಂದರೆ 1,80,000 ಇದೆ. ಸೊ ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 1,80,000ಅಲ್ಲಿ 1 ಲ್ಯಾಕ್ ಅಮೌಂಟನ್ನು ನಾನು CRRಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ ಎಷ್ಟು 1 ಲ್ಯಾಕ್ ಬೀಯಿಂಗ್ ಡಿವಿಸಬಲ್ ಪ್ರಾಫಿಟ್ ಈಕ್ವಲ್ ಟು ಫೇಸ್ ವ್ಯಾಲ್ಯೂ ಆಫ್ ದ ಶೇರ್ ಟ್ರಾನ್ಸ್ಫರ್. ಸೊ ಇಲ್ಲಿ ಏನಂತಂದರೆ 5 ಲ್ಯಾಕು
ಶೇರ್ ಕ್ಯಾಪಿಟಲಿಂದ 60,000 ಸೆಕ್ಯೂರಿಟಿ ಪ್ರೀಮಿಯಮಿಂದ ಈ 1 ಲ್ಯಾಕ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ಟೋಟಲ್ 6,60,000 ಇತ್ತು. ಇಲ್ಲಿ 5 ಲ್ಯಾಕು, ಇಲ್ಲಿ 60,000, ಇಲ್ಲಿ 1 ಲ್ಯಾಕ್. ಇವಾಗ ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ರಿಡಂಪ್ಷನ್ ಮಾಡಿಬಿಡೋಣ. ಅದಕ್ಕೆ ಏನು ಎಂಟ್ರಿ ಅಂತಂದರೆ ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ ಅಕೌಂಟ್ ಡೆಟಾ ಟು ಬ್ಯಾಂಕ್ ಅಕೌಂಟ್ ಎಷ್ಟು ಅಂತಂದರೆ ಬೀಯಿಂಗ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಎಷ್ಟು 6,60,000, 6,60,000. ಸೊ ಇದಿಷ್ಟು ಕೂಡ ಜರ್ನಲ್ ಎಂಟ್ರೀಸ್. ಸೊ ಇನ್ನೊಮ್ಮೆ ನೋಡಿ, ಫಸ್ಟು 2 ಎಂಟ್ರೀಸ್ ಯಾವುದಕ್ಕೆ ಅಂತ ಅಂದರೆ ಇಲ್ಲಿ ಅರಿಯರ್ಸ್ ಏನು ಫೈನಲ್ ಕಾಲ್ ಇರುತ್ತಲ್ವ, ಒಂದು ಡ್ಯೂಗೆ, ಒಂದು ರಿಸೀವ್ಡ್ಗೆ. ಆ್ಯಂಡ್ ಥರ್ಡ್ ಎಂಟ್ರಿ ಬಂದು ಏನೇನು ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ನ ರಿಡಂಪ್ಷನ್ ಮಾಡಬೇಕು ಆ ಒಂದು ಡ್ಯೂಗೆ ಎಂಟ್ರಿ. ಇಲ್ಲಿ 8% ಪ್ರಿಫರೆನ್ಸ್ ಶೇರ್ಸ್ ಮತ್ತು 7% ಪ್ರಿಫರೆನ್ಸ್ ಶೇರ್ಸ್ ವಿತ್ ಪ್ರೀಮಿಯಮ್ ಅದನ್ನು ಯಾರಿಗೆ ಕೊಡಬೇಕು ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ, ಅದಕ್ಕೆ ಒಂದು ಎಂಟ್ರಿ. ಮತ್ತು ಈ ಒಂದು ಪರ್ಪಸ್ಸಿಂದ ದೇ ಆರ್ ಇಶ್ಯೂಯಿಂಗ್ ದ ನ್ಯೂ ಈಕ್ವಿಟಿ ಶೇರ್ಸ್ ಆಫ್ rupees 50,000 10 each ವಿತ್ ಪ್ರೀಮಿಯಮ್ 5%ಗೆ, ಅದಕ್ಕೆ ಒಂದು ಎಂಟ್ರಿ. ಅದಾದಮೇಲೆ ನೆಕ್ಸ್ಟು ಸೆಕ್ಯೂರಿಟಿ ಪ್ರೀಮಿಯಮಿಂದ ಪ್ರೀಮಿಯಮ್ ಪೇಯಬಲ್ ಮಾಡೋಕ್ಕೆ 60,000 ಟ್ರಾನ್ಸ್ಫರ್ ಆಗಿದೆ. ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ CRRಗೆ 1 ಲ್ಯಾಕ್. ಆ್ಯಂಡ್ ಫೈನಲ್ ಆಗಿ 7th ಎಂಟ್ರಿ ಏನಂತಂದರೆ ರಿಡಂಪ್ಷನ್. ಸೊ ಇದಿಷ್ಟು ಜರ್ನಲ್ ಎಂಟ್ರೀಸ್ ಆದಮೇಲೆ ನಾವು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡೋಣ. ಸೊ ಬ್ಯಾಲೆನ್ಸ್ ಶೀಟ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ ತಗೊಳ್ಳಿ. ಬ್ಯಾಲೆನ್ಸ್ ಶೀಟ್ ಆಫ್ ಜೋಸ್ನಾ ಲಿಮಿಟೆಡ್ ಹ್ಯಾಸ್ ಆನ್ 1/4/2023. ಇಲ್ಲಿ ಫಸ್ಟ್ ಏನು ಬರುತ್ತೆ ಬ್ಯಾಲೆನ್ಸ್ ಶೀಟಲ್ಲಿ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಅಮೌಂಟು. ಸೊ ಇಲ್ಲಿ ಕಂಪನಿನಲ್ಲಿ ಓಲ್ಡ್ ಈಕ್ವಿಟಿ ಶೇರ್ಸ್ ಎಷ್ಟಿತ್ತು, ಇವಾಗ ನೋಡಿ ಇದನ್ನು ರೀಪೇಮೆಂಟ್ ಮಾಡಿದ್ವಿ, ಇದನ್ನು ರೀಪೇಮೆಂಟ್ ಮಾಡಿದ್ವಿ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಯಾವುದೂ ಇಲ್ಲ ಕಂಪನಿನಲ್ಲಿ. ಇವಾಗ ಉಳಿದಿರೋದು ಯಾವುದು ಅಂತಂದರೆ 40,000 ಈಕ್ವಿಟಿ ಶೇರ್ಸ್ ಆಫ್ rupees 10 each. ಸೊ ಅದು ಹಳೇದು. ಓಲ್ಡ್ 40,000 ಈಕ್ವಿಟಿ ಶೇರ್ಸ್ ಆಫ್ rupees 10 each ಎಷ್ಟಿತ್ತು, 4 ಲ್ಯಾಕ್ ಇತ್ತು. ಅದ್ರ ಜೊತೆಗೆ ನಾವು ಹೊಸದಾಗಿ ಇಶ್ಯೂ ಮಾಡಿದ್ದೀವಲ್ವಾ, ಎಷ್ಟು ಹೇಳಿ 50,000 ಈಕ್ವಿಟಿ ಶೇರ್ಸ್ ಆಫ್ rupees 10 each. ಇದು ಒಂದು ಶೇರ್ ಕ್ಯಾಪಿಟಲ್ ನಮ್ಮಲ್ಲಿ ಇದೆ. ಸೊ ಅದನ್ನು ಬರ್ಕೊಳ್ಳಿ. ನ್ಯೂ ಎಷ್ಟು ಅಂತ ಅಂದರೆ ಇಲ್ಲಿ ಇಶ್ಯೂ ಮಾಡಿದ್ದೀವಿ ನೋಡಿ, 5 ಲ್ಯಾಕ್ ಈಕ್ವಿಟಿ ಶೇರ್ಸ್ ಆಫ್ rupees 10 each. ಎಷ್ಟು 50,000 ಈಕ್ವಿಟಿ ಶೇರ್ಸ್ ಆಫ್ rupees 10 each 5 ಲ್ಯಾಕ್. ಟೋಟಲ್ ಈಕ್ವಿಟಿ ಎಷ್ಟಿದೆ ಅಂತಂದರೆ 9 ಲ್ಯಾಕ್. ಇದು ಓಲ್ಡ್ ಆಲ್ರೆಡಿ ಬ್ಯಾಲೆನ್ಸ್ ಶೀಟಲ್ಲಿ ಏನಿದೆ ಅದು. ಆ್ಯಂಡ್ ಇದು ಹೊಸದಾಗಿ ಇಶ್ಯೂ ಮಾಡಿರೋ ಅಂಥದ್ದು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಅದಾದಮೇಲೆ ನೆಕ್ಸ್ಟು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಂತ ಹೆಡ್ಡಿಂಗ್ ತೊಗೊಳ್ಳಿ. ಸೆಕ್ಯೂರಿಟಿ ಪ್ರೀಮಿಯಮ್ ಎಷ್ಟಿತ್ತು ಅಂತ ಅಂದರೆ ಆಲ್ರೆಡಿ ನಮ್ಮ ಅಕೌಂಟಲ್ಲಿ ಎಷ್ಟಿತ್ತು 1,60,000 ಇತ್ತು. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಸೆಕ್ಯೂರಿಟಿ ಪ್ರೀಮಿಯಮ್ ಎಷ್ಟಿದೆ 1,60,000 ಇದೆ. ಅದಕ್ಕೆ ನಾವು ಈಕ್ವಿಟಿ ಶೇರ್ಸಿಂದ 25,000 ಬಂದಿದೆ. ಅಂದರೆ ಈಕ್ವಿಟಿ ಶೇರ್ನ ಇಶ್ಯೂ ಮಾಡಬೇಕಾದ್ರೆ 5% ಸೆಕ್ಯೂರಿಟಿ ವಿತ್ 5% ಪ್ರೀಮಿಯಮಲ್ಲಿ ಇಶ್ಯೂ ಮಾಡಿದ್ವಿ. ಆ ಒಂದು 25,000 ಬಂದಿದೆ. ಸೊ ಈ ಒಂದು ಟೋಟಲ್ 1,60,000 ಓಲ್ಡ್ ಬ್ಯಾಲೆನ್ಸು, ಅದ್ರ ಜೊತೆಗೆ 25,000 ಬಂದಿದೆ. ಸೊ ಈ ಎರಡು ಪ್ರೀಮಿಯಮ್ ಇಂದ ನಾವು 60,000 ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ಗೆ ಕೊಟ್ಟಿದ್ದೀವಿ. ಸೊ ಇಲ್ಲಿ ಕೊಟ್ಟಿದ್ದೀವಲ್ವಾ, ಸೆಕ್ಯೂರಿಟಿ ಪ್ರೀಮಿಯಮ್ ಅಕೌಂಟ್ ಡೆಟಾ ಟು ಪ್ರೀಮಿಯಮ್ ಪೇಯಬಲ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್ ಎಷ್ಟಂದರೆ 60,000 ಲೆಸ್ ಮಾಡಿದ್ರೆ ಸೆಕ್ಯೂರಿಟಿ ಪ್ರೀಮಿಯಮಲ್ಲಿ ಎಷ್ಟಿದೆ ಇನ್ನು ಅಂದರೆ 1,25,000. ಗೊತ್ತಾಯ್ತಲ್ವಾ ಇದು ಯಾವ ರೀತಿ ಅಂದರೆ. ಅದಾದಮೇಲೆ ನೆಕ್ಸ್ಟು ಜನರಲ್ ರಿಸರ್ವ್ಸ್ 1,20,000 ಇದೆ. ನಾವೇನು ಅದನ್ನು ಟ್ರೀಟ್ ಮಾಡಿಲ್ಲ, ಎಲ್ಲೂ ಟಚ್ ಮಾಡಿಲ್ಲ. ಹಾಗಾಗಿ ಜನರಲ್ ರಿಸರ್ವ್ಸ್ ಎಷ್ಟು ಆ್ಯಸ್ ಯೂಶುವಲ್ 1,20,000. ಆ್ಯಂಡ್ ಕ್ಯಾಪಿಟಲ್ ರಿಸರ್ವ್ಸ್ 1,40,000 ಬರ್ಕೊಂಡಿದ್ವಿ. ಆ್ಯಂಡ್ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ಸ್ ಇಲ್ಲಿ CRR ಕ್ರಿಯೇಟ್ ಮಾಡಿದ್ದೀವಲ್ವಾ 1 ಲ್ಯಾಕು, ಅದನ್ನು ಕೂಡ ನಾವು ಲಯಬಿಲಿಟೀಸಲ್ಲೇ ರೆಕಾರ್ಡ್ ಮಾಡ್ತೀವಿ. ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ 1 ಲ್ಯಾಕ್. ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟಿತ್ತು ಅಂದರೆ 1,80,000 ಇತ್ತು. 1,80,000ನಲ್ಲಿ 1 ಲ್ಯಾಕ್ನ ನಾವು ಇಲ್ಲಿ CRR ಕ್ರಿಯೇಟ್ ಮಾಡಿದ್ವಿ. ಇನ್ನು ರಿಮೈನಿಂಗ್ ಎಷ್ಟು 80,000. ಸೊ ಇದಿಷ್ಟು. ಅದಾದಮೇಲೆ ನಾನ್ ಕರೆಂಟ್ ಲಯಬಿಲಿಟೀಸ್ ಯಾವುದೂ ಇಲ್ಲ, ಹಾಗಾಗಿ ನಿಲ್ ಅಂತ ತಗೊಳ್ಳಿ. ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ 2 ಲ್ಯಾಕ್ ಇದೆ. ಸೊ ಇಲ್ಲಿ ಎಲ್ಲ ಐಟಮು ಕೂಡ ಲಯಬಿಲಿಟೀಸಲ್ಲಿ ಟ್ರೀಟ್ ಮಾಡಿದ್ದೀವಿ. ಏನಂತ ಅಂದರೆ ಓಲ್ಡು 40,000 ಈಕ್ವಿಟಿ ಶೇರ್ಸ್ ಆಫ್ rupees 10 each 4 ಲ್ಯಾಕ್. ಆ್ಯಂಡ್ ಹೊಸದಾಗಿ ಈ ಒಂದು ರಿಡಂಪ್ಷನ್ ಪರ್ಪಸ್ ಅಂತ ಇಶ್ಯೂ ಮಾಡಿದ್ದು 50,000 ಈಕ್ವಿಟಿ ಶೇರ್ಸ್ ಆಫ್ rupees 10 each 5 ಲ್ಯಾಕ್ನ ತೊಗೊಂಡ್ರೆ ಟೋಟಲ್ ಎಷ್ಟಾಯಿತು 9 ಲ್ಯಾಕ್ ರುಪೀಸ್ ಆಯಿತು. ಸೆಕ್ಯೂರಿಟಿ ಪ್ರೀಮಿಯಮಲ್ಲಿ ಆಲ್ರೆಡಿ 60,000 ಇತ್ತು. ಆ್ಯಂಡ್ ಈಕ್ವಿಟಿ ಶೇರ್ಸಿಂದ 25,000. ಅದರಲ್ಲಿ 60,000 ಪ್ರಿಫರೆನ್ಸ್ ಶೇರ್ಸ್ ಅವ್ರಿಗೆ ಪ್ರೀಮಿಯಮ್ ಕೊಟ್ವಿ. 60,000 ಲೆಸ್ ಮಾಡಿದ್ರೆ 1,25,000. ಆ್ಯಂಡ್ ಜನರಲ್ ರಿಸರ್ವ್ಸ್ ಆ್ಯಸ್ ಯೂಶುವಲ್ ಸೇಮ್ ಇದೆ. ಎಷ್ಟಂತ ಅಂದರೆ 1,20,000. ಕ್ಯಾಪಿಟಲ್ ರಿಸರ್ವ್ಸು ಕೂಡ 1,40,000. ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ 1,80,000 ಇದೆ ಅಲ್ವಾ, ಈ 1,80,000ನಲ್ಲಿ 1 ಲ್ಯಾಕು CRR ಕ್ರಿಯೇಟ್ ಮಾಡಿದ್ದೀವಿ. ಆ್ಯಂಡ್ ರಿಮೈನಿಂಗ್ 80,000 ಇದೆ. ಅದಾದಮೇಲೆ ನಾನ್ ಕರೆಂಟ್ ಲಯಬಿಲಿಟೀಸ್ ಯಾವುದಿಲ್ಲ. ಕರೆಂಟ್ ಲಯಬಿಲಿಟೀಸ್ 2 ಲ್ಯಾಕ್ ಇದೆ. ಸೊ ಇದಿಷ್ಟನ್ನು ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದರೆ, ಸೊ ಇಲ್ಲಿ 9 ಲ್ಯಾಕ್ plus 1,25,000 plus 1,20,000 plus 1,40,000 and 1,80,000
65,000 ಟೋಟಲ್ ಆ್ಯಂಡ್ ಪ್ಲಸ್ 2 lakh ಕರೆಂಟ್ ಲಯಬಿಲಿಟೀಸ್ ಮಾಡಿದ್ರೆ 16,65,000 ಇಸ್ ದ ಟೋಟಲ್ ಲಯಬಿಲಿಟೀಸ್ ಆಗುತ್ತೆ. ಇದಾದಮೇಲೆ ನೆಕ್ಸ್ಟು ಅಸೆಟ್ ಪಾರ್ಟ್ನ ನೋಡೋಣ. ಅಸೆಟ್ಸಲ್ಲಿ ಏನೇನಿದೆ ಅಂತಂದರೆ ಫಸ್ಟು ನಾನ್ ಕರೆಂಟ್ ಅಸೆಟ್ ಫಿಕ್ಸ್ಡ್ ಅಸೆಟ್ಸಲ್ಲಿ 8 lakh ಇದೆ. ಆ್ಯಸ್ ಯೂಶಲ್ 8 lakhನ ತೊಗೊಂಡಿದ್ದೀವಿ. ಆ್ಯಂಡ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂತಂದರೆ 2 lakh ಇದೆ. ಅದಾದಮೇಲೆ ನೆಕ್ಸ್ಟು ಕರೆಂಟ್ ಅಸೆಟ್ಸಲ್ಲಿ ಸ್ಟಾಕ್ 80,000 ಇದೆ. ಡೆಟಾಸು 1,20,000 ಇದೆ. ಬಟ್ ಕ್ಯಾಶ್ ಅಟ್ ಬ್ಯಾಂಕ್ ಮಾತ್ರ ಚೇಂಜ್ ಆಗುತ್ತೆ. ಸೊ ಕ್ಯಾಶ್ ಅಟ್ ಬ್ಯಾಂಕಲ್ಲಿ ಎಷ್ಟಿದೆ ನಮ್ಗೆ ಆಲ್ರೆಡಿ 4 lakh ಇದೆ. ಸೊ ಈ 4 lakhಲ್ಲಿ ಮತ್ತೆ ನಾವು ಬ್ಯಾಂಕಲ್ಲಿ ಎಷ್ಟು ರಿಸೀವ್ ಮಾಡ್ಕೊಂಡ್ವಿ 2 lakh ಯಾವುದಿಂದ ಅಂದರೆ ಫೈನಲ್ ಕಾಲಿಂದ 2 lakh rupees ಬಂದಿದೆ ಆಯಿತಾ. ಸೊ 4 lakh ಹಳೆ ಬ್ಯಾಲೆನ್ಸು, ಅದ್ರ ಜೊತೆಗೆ 2 lakh ಫೈನಲ್ ಕಾಲ್ ಅಮೌಂಟನ್ನು ಬ್ಯಾಂಕಲ್ಲಿ ರಿಸೀವ್ ಮಾಡ್ಕೊಂಡ್ವಿ. ಅದಾದಮೇಲೆ ಹೊಸ್ದಾಗಿ ನಾವು ಇಶ್ಯೂ ಮಾಡಿದ್ವಿ. ಏನಂತ ಅಂದರೆ ಇಲ್ಲಿ ಈಕ್ವಿಟಿ ಶೇರ್ಸು ಮತ್ತು ಪ್ರೀಮಿಯಂ ಎರಡೂ ಇಶ್ಯೂ ಮಾಡಿದ್ವಿ. ಎಷ್ಟು ಅಂತಂದರೆ 5,25,000. ಸೊ ಅದನ್ನು ಕೂಡ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಸೊ ಇದರಿಂದ ನಾವು ಏನಂತಂದರೆ ಟೋಟಲ್ ಇಷ್ಟು ಕ್ಯಾಶಿಂದ ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಎಷ್ಟು ಕೊಟ್ವಿ 6,60,000 ಕೊಟ್ವಿ. ಸೊ ಅಂದರೆ ಇಲ್ಲಿ ಏನಂದರೆ ಆಲ್ರೆಡಿ ಬ್ಯಾಲೆನ್ಸ್ ಇದ್ದಿದ್ದು ಬ್ಯಾಂಕ್ ಅಕೌಂಟಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ 4 lakh ಇತ್ತು. ದಿಸ್ 4 lakh ಅದ್ರ ಜೊತೆಗೆ 2 lakh ಫ್ರಮ್ ದ ಫೈನಲ್ ಕಾಲು ಆ್ಯಂಡ್ 5,25,000 ಈಕ್ವಿಟಿ ಶೇರ್ಸ್ ವಿತ್ ಪ್ರೀಮಿಯಂ. ಸೊ ಎಷ್ಟಾಯಿತು ಅಂದರೆ ಟೋಟಲ್ 11,25,000 ಇತ್ತು. ಅದರಲ್ಲಿ 6,60,000 ನಾವು ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ಗೆ ರಿಡಂಪ್ಷನ್ ಮಾಡಿದ್ದೀವಿ. ಲೆಸ್ ಮಾಡಿದ್ರೆ ನಮಗೆ 4,65,000 ಆಗುತ್ತೆ. ಇದಾದಮೇಲೆ ನೆಕ್ಸ್ಟು ಅಸೆಟ್ಸ್ನ ಟೋಟಲ್ ಮಾಡೋಣ. ಎಷ್ಟಂತ ಅಂದರೆ ಫಿಕ್ಸ್ಡ್ ಅಸೆಟ್ಸ್ 8 lakh, ಇನ್ವೆಸ್ಟ್ಮೆಂಟ್ 2 lakh, ದೆನ್ ಸ್ಟಾಕ್ 80,000, ಡೆಟರ್ಸ್ 1,20,000 ಆ್ಯಂಡ್ 4,65,000 ಇಸ್ ದ ಕ್ಯಾಶ್ ಅಟ್ ಬ್ಯಾಂಕ್. ಸೊ ಟೋಟಲ್ ಎಷ್ಟಾಯ್ತು ಅಂದರೆ 16,65,000 ಇಸ್ ದ ಟೋಟಲ್ ಅಸೆಟ್ಸ್. ಸೊ ಈ ರೀತಿಯಾಗಿ ನಾವು ಬ್ಯಾಲೆನ್ಸ್ ಶೀಟ್ನ ಟ್ಯಾಲಿ ಮಾಡ್ತೀವಿ. ಫಸ್ಟು ನಾವು ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಿ ದೆನ್ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟು. ಈ ಥರ ಪ್ರಾಬ್ಲಮ್ಮು ಎಕ್ಸಾಮಲ್ಲಿ 12 marksಗೆ ಕಂಪಲ್ಸರಿ ಆ್ಯಂಡ್ ಇಟ್ ಈಸ್ ಮ್ಯಾಂಡೇಟ್ರಿ ಆಲ್ಸೋ ಆಯಿತಾ. ಸೊ ನಿಮಗೆ ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದ್ದು ನಿಮ್ಗೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ದಿಸ್ ವಿಡಿಯೋ share with your friends and classmates, and thank you for everyone who are all watching my videos. Thank you. All the best to your exam and do well, and don't forget to subscribe my channel. Thank you. Question answer.